ಹೀರೋಯಿನ್ಗಳು ಬರೋದು ಯಾರೇ ಸೆಲೆಬ್ರಿಟೀಸ್ ಆದ್ರೂ ದೇವ್ರ ಮುಂದೆ ಎಲ್ಲರೂ ಸಾಮಾನ್ಯ ಮನುಷ್ಯರೇ. ಸೊ ದೇವ್ರ ಮುಂದೆ ಎಲ್ಲರೂ ಒಂದೇ ಅಂತ ನಮ್ಗೆ. ಇವಾಗ ನಾನು ಇನ್ನೊಂದು ಹುಡುಗಿನ ಕರ್ಕೊಂಡ್ ಬಂದಿದ್ದೆ. ಅವಳು ಸೀರಿಯಲ್ ಆಕ್ಟ್ರೆಸ್. ಅವಳಾದ್ಮೇಲೆ ಅಂದ್ರೆ ನಂಗೆ ಇವರೇ ಇಲ್ಲಿ ಗುರುಗಳೇ ಹೇಳಿದ್ರು ನೀನ್ ಮಾಡು ಅಂತ, ಅದಕ್ಕೆ ಮಾಡಿದ್ದು. ಸುಮ್ಮನೆ ಸೆಲೆಬ್ರಿಟೀಸ್ ಅಂತಲ್ಲ, ಎಲ್ಲಾ ಜನಗಳು ನಾನು ಹೇಳಿದ ದೇವ್ರ ಮುಂದೆ ಎಲ್ಲಾರು ದೇವ್ರಿಗೆ ಗೊತ್ತಿಲ್ಲ ಸೆಲೆಬ್ರಿಟೀಸ್ ಯಾರು ಇದು. ಮನುಷ್ಯರಲ್ಲಿ ನಾವು ಸೆಲೆಬ್ರಿಟೀಸ್ನ ಚೆನ್ನಾಗಿ ನೋಡ್ಕೋತೀವಿ. ದೇವ್ರು ಎಲ್ಲಾರನು ಒಂದೇ ತರ. ಸೆಲೆಬ್ರಿಟೀಸ್ಗಾಗ್ಲಿ ಬಡವ್ರಿಗಾಗ್ಲಿ ಎಲ್ಲಾರ್ಗು ಆಸೆ ಪೂರೈಸ್ತಾರೆ. ಅಷ್ಟೇ. ನನಗೆ ಅದೇ ಅನ್ಸೋದು. ಅಂದ್ರೆ ಎಲ್ಲಾರ್ಗು ನಂಬಿಕೆ. ಇದು ಈ ದೇವಸ್ಥಾನ ನಮ್ಮ ಅಕ್ಕನ ಮಗನಿಂದ ಗೊತ್ತಾಗಿದ್ದು. ಅವ್ನು 1 ವರ್ಷ ಮುಂಚೆ ಇಲ್ಲಿ ಬಂದ್ ಕಟ್ಟಿದ್ದ. ಆಮೇಲೆ ಈ ನಡುವೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರ್ತೀನಿ. ಬಟ್ ಅಕ್ಕನ ಮಗ ಕಟ್ಟಿದ್ಮೇಲೆ ಅವ್ನು ಇಲ್ಲಿ ಆಗಿದ ತಕ್ಷಣ ಅವ್ನ ಫ್ರೆಂಡ್ಗೂ ಮದ್ವೆ ಆಯ್ತು, ಒಳ್ಳೆ ಹುಡುಗಿ ಸಿಕ್ಕಿದ್ರು. ನಾನು ಸುಮ್ಮನೆ ಬರ್ತಾ ಇದ್ದೆ. ಇಲ್ಲಿ ಹೇಳಿದ್ರು ನನ್ಗೆ, ಗುರುಗಳನ್ನ ಕೇಳ್ದೆ. ನನ್ಗೆ ಮಂಡಿ ನೋವಿತ್ತು, ತುಂಬಾ ಆಗುತ್ತೋ ಇಲ್ವೋ ಅನ್ಕೋವಾಗ ಗುರುಗಳು ಹೇಳಿದ್ರು, ಇಲ್ಲ ನೀನ್ ಮಾಡು, ಆಗುತ್ತೆ, ನಿಂಗೆ ಎಷ್ಟಾಗುತ್ತೋ ಸುತ್ತು ರಾಯರನ್ ಟೆಸ್ಟ್ ಮಾಡು, ನೀನು ಮಂಡಿ ನೋವು ಕಮ್ಮಿ ಆಗುತ್ತೆ ಅಂದ್ರು. ಆಮೇಲೆ ಇನ್ನೊಂದು ಅಂದ್ರೆ ನಾನು ಬೇಡ್ಕೊಂಡಿದ್ದು ಗುರುಗಳು 18 ವಾರ ನನ್ಗೆ ಹೇಳಿದ್ರು ಮಾಡಕ್ಕೆ. ನಾನು ಬೇಡ್ಕೊಂಡಿದ್ದು 10ನೇ ವಾರಕ್ಕೆ ನನಗೆ ಪೂರೈಸಿದ್ರು ರಾಯರು. ತುಂಬಾನೇ ಖುಷಿ ಆಯ್ತು. ಅದಕ್ಕೆ ನಾನು ಎಷ್ಟೋ ಜನಕ್ಕೆ ಹೇಳ್ತೀನಿ, ಅಂದ್ರೆ ತುಂಬಾ ದೊಡ್ಡ ನನ್ಗೇನ್ ಅನ್ಸ್ತು, ನನಗೋಸ್ಕರ ನಾನು ಸ್ವಾರ್ಥ ಚಿಕ್ಕ ಬೇಡಿಕೆ ಎಲ್ಲ ರಾಯರ ಹತ್ರ ಬೇಡ್ಕೊಳ್ಳೋದು ಬೇಡ ಅನ್ಕೊಂಡು ಆಮೇಲೆ ನಾನು ನನ್ನ ಮಗನಿಗೋಸ್ಕರ ಬೇಡ್ಕೊಂಡೆ. ಏನೋ ಒಂದು ಅದು ಪೂರೈಸಿದ್ರು ರಾಯರು. ತುಂಬಾ ಸತ್ಯ ಇಲ್ಲಿ. ನನಗೆ ಅದು ಅನುಭವ ಆಗಿದೆ. ಅದಕ್ಕೆ ಎಲ್ಲರೂ ನಿಮ್ಗೆ ಏನೇನು ಬೇಡಿಕೆ ಇದೆಯೋ ರಾಯರ ಮುಂದೆ ಬಂದು ಕಾಯಿ ಕಟ್ಟಿ ನೀವು ಇದು ಮಾಡಿದ್ರೆ ಪೂಜೆ, ಖಂಡಿತ ನಿಮ್ಮ ಬೇಡಿಕೆನ ನೆರವೇರಿಸ್ತಾರೆ. ತುಂಬಾ ತೃಪ್ತಿ ಆಯ್ತು. ಅಂದ್ರೆ ಗೊತ್ತಿರ್ಲಿಲ್ಲ ಇಷ್ಟೊತ್ತಿರುತ್ತೆ ಅಂತ. ಪ್ರತಿಯೊಂದು ಇದಕ್ಕೂ ಪ್ರತಿಯೊಂದು ದೇವ್ರದ್ದು ಹೇಳಿ ಪೂಜೆ ಮಾಡಿಸ್ತಾರೆ. ಮನಸ್ಸು ತೃಪ್ತಿ ಆಯ್ತು, ತುಂಬಾ ಖುಷಿ ಆಯ್ತು.